ಇವತ್ತು ಸಿಂಪಲ್ಲಾಗಿ ಚಿಕನ್ ಲಾಲಿಪಾಪ್ ಮಾಡೋಣ. ನೋಡಿ ಸಿಂಪಲ್ಲಾಗಿ ಮಾಡ್ಬೋದು ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಫಸ್ಟ್ ಕೂಡ ಒಂದು ಚಿಕನ್ ಲಾಲಿಪಾಪ್ನ ವೀಡಿಯೋ ಹಾಕಿದ್ದೆ, ಅದು ಸಾಂಗ್ ಯೂಸ್ ಮಾಡಿದ್ದೆ. ಆದ್ದರಿಂದ ನಾನು ಆ ವಿಡಿಯೋಗೆ ಕಾಪಿರೈಟ್ ಬಂದಿತ್ತು, ಅದರಿಂದ ಆ ವಿಡಿಯೋನ ಡಿಲೀಟ್ ಮಾಡಿದ್ದೀನಿ ನಾನು. ಬಟ್ ಅದರ 2 ಫೋಟೋ ಇತ್ತು, ನಾನು ಫೋಟೋನ ಇಲ್ಲಿ ಲಾಸ್ಟಿಗೆ ಹಾಕಿದ್ದೀನಿ ನೋಡಿ. ಅದೇ ರೀತಿಯಾಗಿ ಮಾಡಿದ್ದೀನಿ, ಸಿಂಪಲ್ಲಾಗಿ ಮಾಡ್ಕೋಬೋದು. ಆದರೆ ಈ ಒಂದು ಚಿಕನ್ ಲಾಲಿಪಾಪ್ಗೆ ನಾನು ಏನು ಮಾಡಿದ್ದೀನಿ, ಕೆಳಗಡೆ ಒಂದು ಫಾಯಿಲ್ ಪೇಪರ್ ಸುತ್ತಿದ್ದೀನಿ. ಅದು ಸಿಂಪಲ್ಲಾಗಿ ಅದಕ್ಕೆ ಫಾಯಿಲ್ ಪೇಪರ್ನ ಸುತ್ತಿದ್ದಿಲ್ಲ. ಅದೇ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಇಲ್ಲಿ ನಿಮಗೆ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಚಿಕನ್ ಒಂದು ಲಾಲಿಪಾಪ್ ಇರುತ್ತಲ್ಲ, ಆ ಥರದ್ದು ಒಂದು ಪೀಸ್ ತೊಗೊಂಡಿದ್ದೀನಿ. 5 ಪೀಸ್ ಇದೆ ಚಿಕನ್ ಲಾಲಿಪಾಪ್ದು. ಹಾಗೂ ಮಾಮೂಲಿ ಚಿಕನ್ ಕಟ್ ಪೀಸ್ಗಳನ್ನು ಸಹ ಉಪಯೋಗಿಸ್ಕೊಂಡು ನಾನು ಅದನ್ನು ಕೂಡ ಮಾಡ್ತೀನಿ. ಬನ್ನಿ ಸಿಂಪಲ್ಲಾಗಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನೋಡಿ, ಚಿಕನ್ ಒಂದು ಲಾಲಿಪಾಪ್ ಇರುತ್ತಲ್ಲ, ಈ ರೀತಿಯಾಗಿ ಕಟ್ ಮಾಡಿಕೊಡ್ತಾರೆ, ಅವ್ರು ಕೊಡ್ರಿ ಅಂತಾರೆ ಅಂಗಡಿಯಲ್ಲಿ. ಇದನ್ನು ನಾವು ಕೆಳಗಡೆ ಈ ಥರ ಇಳ್ಕೊಬೇಕಾಗುತ್ತೆ. ಯಾವ ರೀತಿ ಇಳ್ಕೊಬೇಕು ಅಂತ ಅದು ಕೂಡ ತೋರಿಸ್ತೀನಿ ನೋಡಿ. ಒಂದು 5 ಸ್ಟಿಕ್ ಇದ್ದಾವೆ ಇದರಲ್ಲಿ. 5 ಸ್ಟಿಕ್ನ ತೊಗೊಂಡ್ಬಿಟ್ಟು ಫಸ್ಟ್ ಇದರಲ್ಲಿ ನಾವು ಯಾವ ರೀತಿ ಎಳ್ಕೋಬೇಕು ಅಂತ ಎಳೆದಾದ್ಮೇಲೆ ನಂತರದಲ್ಲಿ ನಾವು ಇದನ್ನು ತೊಳಿಬೇಕಾಗುತ್ತೆ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಹಾಗೂ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಈ ಮಾಡಿರುವಂಥ ಮೆಥಡ್ ನೋಡಿದ್ರೆ ಒಂದು ಅಂಗಡಿಯಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಅನಿಸುತ್ತೆ ನೋಡಿ. ಇದರ ಲಾಲಿಪಾಪ್ ಇರುತ್ತಲ್ಲ, ಇದು ಸ್ವಲ್ಪ ಈ ರೀತಿ ಆಪೋಸಿಟ್ ಅಂದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಈ ಥರ ಸ್ವಲ್ಪ ಎಳೆದು ಇಡಬೇಕಾಗುತ್ತೆ ನೋಡಿ. ಈ ರೀತಿ ಇರುತ್ತೆ. ಇದನ್ನು ನಾವು ಹಿಂದ್ಗಡೆ ಸ್ವಲ್ಪ ಈ ರೀತಿ ಎಳೆದ್ರೆ ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಜಾಸ್ತಿ ಎಳೆದ್ರೆ ಕಿತ್ಕೊಂಡ್ಬಂದ್ಬಿಡುತ್ತೆ. ಅದರಿಂದ ಸ್ವಲ್ಪ ಈ ರೀತಿಯಾಗಿ ಬೆಂಡ್ ಮಾಡಿ ನಾವು ಇಡಬೇಕಾಗುತ್ತೆ ನೋಡಿ. ಈ ರೀತಿ ನಾನು ಇರುವಂತಹ 5 ಪೀಸ್ನ ಈ ರೀತಿ ಮಾಡ್ಕೊಂಡು ಇಟ್ಕೊತೀನಿ. ತುಂಬ ಈಸಿ ಆಗುತ್ತೆ ನಂತರದಲ್ಲಿ ಮಾಡೋಕ್ಕೆ ಕೂಡ. ಮತ್ತು ಸಣ್ಣ ಮಕ್ಕಳು ಕೂಡ ಇದನ್ನು ನೋಡಿಬಿಟ್ರೆ ಅಂಗಡಿಯಿಂದ ತಂದಿರೋದೇನು ಅನ್ಬೇಕು, ಅಷ್ಟು ರುಚಿಯಾಗಿರುತ್ತೆ. ಮತ್ತು ನೋಡೋಕ್ಕೂ ಕೂಡ ಅದೇ ರೀತಿಯಾಗಿರುತ್ತೆ. ಆದ್ದರಿಂದ ನೀವು ಈ ಒಂದು ಮೆಥಡ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಈ ರೀತಿ ತೊಗೊಂಡಿದ್ದೀನಿ. ಈ ರೀತಿ ನೋಡಿ, ಈ ರೀತಿ ಇರುತ್ತೆ. ಸ್ವಲ್ಪ ನಾವು ಈ ಥರ ಹಿಂದ್ಗಡೆ ಎಳೆದ್ಬಿಟ್ರೆ ಈ ರೀತಿಯಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಮೇಲ್ಗಡೆ ಒಂದು ಮೂಳೆ ಇರುತ್ತೆ. ಈ ರೀತಿಯಾಗಿ ಇದ್ದಾವೆ. ಇಲ್ಲಿ 4 ಇದೆ, ಅದರಲ್ಲೊಂದಿದೆ. 5 ಪೀಸ್ ಇದೆ, ಟೋಟಲ್ 5 ಪೀಸ್ ಇದೆ. ನಂತರದಲ್ಲಿ ಈ ಸಣ್ಣ ಪೀಸ್ ಇದ್ದಾವಲ್ಲ, ಇದನ್ನು ಕೂಡ ನಾನು ಮಸಾಲೆ ಮಾಡ್ತೀನಲ್ಲ, ಅದೇ ಒಂದು ಮಸಾಲೆಯಲ್ಲಿ ನಾನು ಇದನ್ನು ಕೂಡ ಸ್ವಲ್ಪ ಕಬಾಬ್ ರೀತಿಯಲ್ಲಿ ಮಾಡ್ತೀನಿ. ಅದರಿಂದ 2 ತೊಗೊಂಡಿದ್ದೀನಿ ನೋಡಿ. ಈಗ ಒಂದು 5 ಪೀಸ್ ಇದೆ, ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಒಂದು 4 ಸಲ ತೊಳೆದಿದ್ದೀನಿ ಇದನ್ನು. ಈಗ ಈ ಎಲ್ಲ ಪೀಸ್ಗೂ ಸಿಂಪಲ್ಲಾಗಿರುವ ಒಂದು ಮಸಾಲೆನ ಹಾಕೋಣ. ಬನ್ನಿ ಏನೇನು ಮಸಾಲೆ ಹಾಕೋಣ ಅಂತ ಹೇಳ್ತೀನಿ. ಮತ್ತು ಈ ಒಂದು ವೀಡಿಯೋನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋರು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಮೊದಲನೇದಾಗಿ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಂತರದಲ್ಲಿ ಸ್ವಲ್ಪ ಇಲ್ಲಿ ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ನೀವು ಜಾಸ್ತಿ ಖಾರದ ಪೌಡ್ರ್ ಹಾಕೊಳ್ಳಿ. ನಾನೊಂದು 3/4 ಸ್ಪೂನಷ್ಟು ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಚಿಟಿಕೆಯಷ್ಟು ಇಲ್ಲಿ ಗರಂ ಮಸಾಲ ಕೂಡ ಹಾಕ್ತಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು ಚಿಟಿಕೆ ಹಾಕಿದ್ದೀನಿ ಅಷ್ಟೇ. ನಂತರ ಪೆಪ್ಪರ್ ಇತ್ತು ಅಂತ ಪೆಪ್ಪರ್ ಕೂಡ ಹಾಕ್ಕೊಳ್ಳಿ, ಖಾರ ಏನು ಜಾಸ್ತಿ ಬೇಕು ಅನ್ನೋರು. ನಾನು ಅದನ್ನು ಹಾಕ್ತಾಯಿಲ್ಲ. ನಂತರ ಇಲ್ಲಿ 3 ಸ್ಪೂನಷ್ಟು ನಾನು ಕಬಾಬ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥ ಕಬಾಬ್ ಪೌಡ್ರು, ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ನೋಡ್ಕೊಳ್ಳಿ. ನಂತರ ಒಂದು 2 ಸ್ಪೂನಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಅಂಗಡಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮನೇಲಿ ಬೇಕಾದ್ರೆ ಮಾಡಿ ಕುಟ್ಟಿ ಹಾಕ್ಬೋದು, ಇಲ್ಲಾಂದರೆ ಗ್ರೈಂಡರ್ ಮಾಡಿ ಮಿಕ್ಸಿ ಮಾಡಿ ಕೂಡ ಹಾಕ್ಕೋಬೋದು ನೀವು. ನಂತರದಲ್ಲಿ ಇದಕ್ಕೆ ನೀವು ಮೊಸರು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಲೆಮನ್ ಜ್ಯೂಸ್ ಬೇಕಾದರೆ ಹಾಕ್ಬೋದು. ನಾನಿಲ್ಲಿ ಲೆಮನ್ ಜ್ಯೂಸ್ ಅಂದರೆ ಲಿಂಬೆ ಹುಳಿನ ಹಾಕ್ತಾಯಿದ್ದೀನಿ. ಬೇಡ ಅನ್ನೋರು ಸ್ವಲ್ಪ ಮೊಸರನ್ನು ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಂತರ 1 ಮೊಟ್ಟೆನ ಇಲ್ಲಿ ಒಡೆದು ಹಾಕ್ತಾಯಿದ್ದೀನಿ. ಮೊಟ್ಟೆಯ ಬಿಳಿ ಮತ್ತು ಹಳದಿ ಭಾಗ ಎರಡನ್ನೂ ಕೂಡ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಹಳದಿ ಭಾಗ ಹಾಕೋದಿಲ್ಲ, ಬಿಳಿ ಭಾಗ ಅಷ್ಟೇ ಹಾಕ್ತಾರೆ. 2 ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಮೊಟ್ಟೆ ಹಾಕ್ಕೊಳ್ಳಿ. ಅರ್ಧ kgಗೆ 1 ಮೊಟ್ಟೆ ಸಾಕಾಗುತ್ತೆ. ನಂತರದಲ್ಲಿ ಇದಕ್ಕೆ ನಾವು ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕಬೇಕಾಗುತ್ತೆ. 3 ಸ್ಪೂನಷ್ಟು ಕಾರ್ನ್ಫ್ಲವರು ಹಾಗೂ 2 ಸ್ಪೂನಷ್ಟು ಇಲ್ಲಿ ಮೈದಾ ಹಿಟ್ಟನ್ನು ಹಾಕಬೇಕಾಗುತ್ತೆ. ನಂತರದಲ್ಲಿ ಇಲ್ಲಿ ಸ್ವಲ್ಪ ಕಸೂರಿ ಮೆಂತಿನ ನಾನು ಈ ರೀತಿಯಾಗಿ ಸ್ವಲ್ಪ ಪುಡಿ ಮಾಡಿ ಹಾಕ್ತೀನಿ. ಕಸೂರಿ ಮೆಂತಿ ನೋಡಿ, ಸ್ವಲ್ಪ ಇರುತ್ತೆ, ಕಿವುಚ್ಬಿಟ್ಟು ಹಾಕಿ. ಕಸೂರಿ ಮೆಂತಿ ಪೌಡ್ರ್ ಇರುತ್ತೆ, ಒಣ ಕಸೂರಿ ಅಲ್ವಾ, ಅದರಿಂದ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಜೊತೆಗೆ ನೋಡಿ. ಇಷ್ಟು ಹಾಕಿಬಿಟ್ಟು, ನಾನು ಹಳೆಯ ವೀಡಿಯೋನೂ ಕೂಡ ಇದೇ ರೀತಿಯಾಗಿ ಮಾಡಿದ್ದೆ, ತುಂಬ ಸೂಪರಾಗಿ ಬಂದಿತ್ತು. ಬಟ್ ಆ ವಿಡಿಯೋ ನಂತರ ಡಿಲೀಟ್ ಆಗಿದೆ, ಅದಕ್ಕೆ ವಿಡಿಯೋ ಇಲ್ಲ. ನಂತರ ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಇಲ್ಲಿ
ಸೋಯಾ ಸಾಸ್ನ ಹಾಕಿದ್ದೀನಿ. ಈ ಸೋಯಾ ಸಾಸ್ ತುಂಬಾ ಇಂಪಾರ್ಟೆಂಟ್, ಯಾಕೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಅದರಿಂದ ಉಪ್ಪು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಇಷ್ಟು ಐಟಮ್ ಆದಮೇಲೆ ಚೆನ್ನಾಗಿ ಕೈಯಲ್ಲೇ ಇದನ್ನು ಕಲಿಸ್ಕೋಬೇಕು. ಪ್ರತಿಯೊಂದು ಚಿಕನ್ ಪೀಸ್ಗೂ ಅಥವಾ ಲಾಲಿಪಾಪ್ಗೆ ಏನಂತೀವಿ ಅದಕ್ಕೆಲ್ಲ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ತಾಗಬೇಕು. ಅದರಿಂದ ಮತ್ತು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ಬೇಕು ಅನಿಸಿದರೆ ಸ್ವಲ್ಪ ಹಾಕ್ಕೊಳ್ಳಿ. ನೀರು ನೋಡಿ ಕರೆಕ್ಟಾಗಿ ಸೆಟ್ ಆಗುತ್ತೆ. ನಾನು ಇದಕ್ಕೆ ನೀರೇ ಮಿಕ್ಸ್ ಮಾಡಿಲ್ಲ, ಮತ್ತು ಇಷ್ಟಿದ್ರೆ ಸಾಕಾಗುತ್ತೆ ನಿಮಗೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಸ್ಪೂನಿಂದೆಲ್ಲ ಮಿಕ್ಸ್ ಆಗುವಂಥದ್ದಲ್ಲ. ಪ್ರತಿಯೊಂದು ಚಿಕನ್ ಪೀಸ್ಗೂ ಈ ರೀತಿಯಾಗಿ ತಿಕ್ಕಿ ತಿಕ್ಕಿ ನಾವು ಮಸಾಲೆನ ಹಚ್ಚಬೇಕಾಗುತ್ತೆ. ಮಸಾಲೆ ಹಚ್ಚಿದ್ಮೇಲೆ ಯಾವ ರೀತಿ ಕಾಣುತ್ತೆ, ಯಾವ ರೀತಿ ನಾವು ಮಸಾಲೆ ಹಚ್ಚಿಬಿಟ್ಟು ಇದಕ್ಕೆ ನಾವು ಫ್ರೈ ಮಾಡಬೇಕು ಅಂತ ಅದನ್ನು ಕೂಡ ಹೇಳ್ತೀನಿ ನೋಡಿ. ಈ ರೀತಿಯಾಗಿ ನಾವು ಇದನ್ನು ಸ್ವಲ್ಪ ಬಿಡುವಾಗ ಮಸಾಲೆನ ಪ್ರತಿಯೊಂದು ಚಿಕನ್ ಲಾಲಿಪಾಪ್ಗೂ ಸ್ವಲ್ಪ ಮಸಾಲೆನ ಮೆತ್ತೆ ಬಿಡಬೇಕಾಗುತ್ತೆ. ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಮಸಾಲೆ ತಾಗ್ತಿದ್ದಂಗೆ ಚಿಕನ್ ಕೂಡ ನೀರು ಇಟ್ಕೊಳ್ಳುತ್ತೆ. ಆದ್ದರಿಂದ ನೋಡಿ ಚಿಕನ್ ಈ ರೀತಿ ಇರುತ್ತಲ್ಲ, ಈ ರೀತಿ ಮಾಡ್ಕೊಂಡ್ಬಿಟ್ಟು ಮಸಾಲೆ ತೊಗೊಂಡು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಮಸಾಲೆನ ಹಚ್ಚಬೇಕಾಗುತ್ತೆ. ನೋಡಿ ನಾವು ಚಿಕನ್ನಿಗೆ ಎಣ್ಣೆಯಲ್ಲಿ ಬಿಡ್ತೀವಿ ಅಂದರೆ ಈ ರೀತಿ ಮಸಾಲೆ ತೊಗೊಂಡು ಸ್ವಲ್ಪ ರೀತಿ ಕೋಟಿಂಗ್ ಮಾಡಿ ನಾವು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ನೋಡಿ ಈ ರೀತಿ ಕೋಟಿಂಗ್ ಮಾಡಬೇಕು. ಅಂದರೆ ಮೇಲ್ಗಡೆ ಕೋಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ, ಸಣ್ಣ ಪೀಸ್ ಹಾಕಿದ್ದೀನಿ, ಎಣ್ಣೆ ಕೂಡ ಬಿಸಿಯಾಗಿದೆ ಅಂತ ಗೊತ್ತಾಗುತ್ತೆ. ನಂತರದಲ್ಲಿ ನೋಡಿ ಚಿಕನ್ ತೊಗೊಳ್ಳಿ, ಅದಕ್ಕೆ ನಾನು ಹೇಳಿದ್ದೆಲ್ಲ ಕೋಟಿಂಗ್, ಆ ರೀತಿ ಕೋಟಿಂಗ್ನ ಮಾಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅಂದರೆ ಒಂದು ನಾವು ಬಿಟ್ಟ ಕೂಡಲೇ ಒಂಥರ ಗುಳ್ಳೆ ಬರಬೇಕು, ಅಷ್ಟು ಬಿಸಿ ಆಗಬೇಕು. ತೀರಾ ಬಿಸಿನೂ ಮಾಡ್ಕೋಬಾರ್ದು, ಯಾಕಂದರೆ ಬಿಟ್ಟ ಕೂಡಲೇ ಚಿಕನ್ ತುಂಬ ಕಪ್ಪಾಗಿಬಿಡುತ್ತೆ. ಅದರಿಂದ ಮೀಡಿಯಮ್ ಗಾತ್ರದಲ್ಲಿ ಬಿಸಿಯಾಗಿರಬೇಕು. ನೋಡಿ ಈ ರೀತಿ ನಾನು ಚಿಕನ್ ಮೇಲ್ಗಡೆ ಇಲ್ಲ ಸ್ವಲ್ಪ ಅದರ ಗ್ರೇವಿ ಅಂದರೆ ಅದರ ಮಸಾಲೆ ಕೂಡ ಹಚ್ಬಿಟ್ಟು ಈ ರೀತಿ ನಿಧಾನವಾಗಿ ಬಿಡ್ತಾಯಿದ್ದೀನಿ. ಒಂದು ಬಾಣಲಿಲಿ ಎಣ್ಣೆ ನಿಮಗೆ ಯಾವುದು ಸ್ವಲ್ಪ ಜಾಸ್ತಿ ಎಣ್ಣೆ ಅನಿಸುತ್ತೋ ಬೇಕಾದರೆ ಸ್ವಲ್ಪ ನೀವು ಕಡಿಮೆ ಎಣ್ಣೆ ಬೇಕಾದರೂ ಒಂದು ಸಣ್ಣ ಬಾಣಲಿಲಿ ಹಾಕ್ಕೋಬೋದು. ನಾನು ಸಣ್ಣ ಬಾಣಲಿ ತೊಗೊಂಡಿದ್ದೀನಿ, ಸ್ವಲ್ಪ ಕಡಿಮೆನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದರಿಂದ ಸ್ವಲ್ಪನೇ ಚಿಕನ್ನ ಇದರಲ್ಲಿ ಬಿಡ್ತಾಯಿದ್ದೀನಿ, ಅಂದರೆ 3 ಚಿಕನ್ನ ಬಿಡ್ತಾಯಿದ್ದೀನಿ ಅಷ್ಟೇ. ನೋಡಿ ಮತ್ತು ನಾನು ಸಂಜೆ ತಂದಿರೋದ್ರಿಂದ ಚಿಕನ್, ಅಂದರೆ ಮನೆಯವ್ರು ಸಂಜೆ ತಂದು ಕೊಟ್ಟರು, ಅದರಿಂದ ಸ್ವಲ್ಪ ಕತ್ಲೆ ಆಗ್ತಾನೂ ಬಂತು. ಅದರಿಂದ ವೀಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಆದರೂ ವೀಡಿಯೋ ನೋಡ್ತಿರ್ತಾರೆ ಬಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ತಿದೆ ಅನ್ನುವಾಗ ಸ್ವಲ್ಪನೇ ಮೇಲ್ಗಡೆ ನಾವು ಸೌಂಡ್ ಸಹಾಯದಿಂದ ಸ್ವಲ್ಪ ಎಣ್ಣೆ ಚಿಮ್ಮಿಸ್ಬೇಕಾಗುತ್ತೆ ಮೇಲ್ಗಡೆ ಸ್ವಲ್ಪ. ಈ ರೀತಿಯಾಗಿ ಈಗ ತೋರಿಸಿ ನೋಡಿ, ಈ ರೀತಿ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಸ್ವಲ್ಪ ಹಾಕಬೇಕು. ಮತ್ತು ಇದನ್ನು ಡಬಲ್ ಫ್ರೈ ಮಾಡಬೇಕು. ಫಸ್ಟ್ ಸರಿನೇ ನಾವು ಹಾಕಿದಾಗ ಫುಲ್ಲು ಫ್ರೈ ಮಾಡಬಾರ್ದು. ಇದನ್ನು ನೋಡಿ ಈ ರೀತಿಯಾಗಿ ಎಣ್ಣೆ ಸ್ವಲ್ಪ ಮೇಲ್ಗಡೆ ಹಾಕ್ತಿದ್ದೀರಲ್ಲ, ಇದು ಒಂದು 60% ಅಷ್ಟು ನಾನು ಫ್ರೈ ಮಾಡ್ಕೊಳ್ತೀನಿ. ನಂತರದಲ್ಲಿ ಇದನ್ನು ತೆಗೆದಿಟ್ಟು ಉಳಿದ ಚಿಕನ್ ಎಲ್ಲನೂ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಚಿಕನ್ ಫ್ರೈ ಆದಮೇಲೆ ಮತ್ತೆ ಫಸ್ಟ್ ಯಾವ ಚಿಕನ್ ಹಾಕಿದ್ನ ಮತ್ತೆ ಅದನ್ನು ಚಿಕನ್ ಹಾಕಿಬಿಟ್ಟು ನಾನು 100% ಅಷ್ಟು ಫ್ರೈ ಮಾಡ್ಕೊಳ್ತೀನಿ. ಒಂದೇ ಸರಿ ಇದನ್ನು ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಒಂದೇ ಸರಿ ಮಾಡ್ಕೋಬೇಡಿ, ನಂತರದ ನಾನು ಹೇಳಿದ ಒಂದು ಮೆಥಡಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ನಾನು ವೀಡಿಯೋನ ಇಲ್ಲಿ ಸ್ವಲ್ಪ ಪೋಸ್ ಮಾಡ್ತೀನಿ, ನಂತರದಲ್ಲಿ ತೋರಿಸ್ತೀನಿ. ಒಂದು 60% ಅಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಅಂಗಡೀಲಿ ಸಹ ಡಬಲ್ ಫ್ರೈ ಮಾಡ್ತಾರೆ, ನೀವು ಮನೇಲಿ ಕೂಡ ಡಬಲ್ ಫ್ರೈ ಮಾಡ್ಕೊಳ್ಳಿ. ಟೈಮ್ ಇಲ್ಲ ಅಂದರೆ ಸಿಂಗಲ್ ಫ್ರೈ ಮಾಡ್ಕೊಳ್ಳಿ, ಟೈಮ್ ಇತ್ತು ಅಂದರೆ ಡಬಲ್ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು ಸ್ವಲ್ಪ ಹೊತ್ತು ಆಗಲಿ, ನಂತರದಲ್ಲಿ ನಿಮಗೆ ಕಲರ್ ಕೂಡ ಚೇಂಜ್ ಆಗಿರುತ್ತೆ. 60% ಫ್ರೈ ಆಗಿರುತ್ತೆ. ಇಲ್ಲಿ ನೋಡಿ ಈಗ ಸ್ವಲ್ಪ 60% ಫ್ರೈ ಆಗಿದೆ, ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಬಂದಿದೆ. ಈಗ ಇದನ್ನು ನಾನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂಡ. ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ಪ್ರತಿಯೊಂದು ಚಿಕನ್ ಪೀಸ್ನೂ ಸಹ ಡಬಲ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿಯಾಗಿ ಎತ್ತಿಟ್ಕೊಳ್ಳಿ. ಮತ್ತು ಮಸಾಲೆ ನೋಡಿ ಒಂಚೂರು ಎಣ್ಣೆಯಲ್ಲಿ ಎಲ್ಲೂ ಬಿಟ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಕೋಟಿಂಗ್ ಕೂಡ ನಾವು ಯಾವ ರೀತಿ ಹಾಕಿದ್ವೋ ಅದೇ ರೀತಿಯಲ್ಲಿದೆ. ನೋಡಿ ಈ ರೀತಿ ಒಂದು ಪ್ಲೇಟಲ್ಲಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. 2ನೇ ಸರಿದು ಸಹ ಒಂದು 3 ಪೀಸ್ ಹಾಕಿ ನಾನು ಬಿಡ್ತೀನಿ. ನೋಡಿ ಅದೇ ಎಣ್ಣೆಯಲ್ಲಿ ಮತ್ತು ಚಿಕನ್ ಪೀಸ್ ಹಾಕಿಬಿಟ್ಟು ನಾವು ಫಸ್ಟ್ ಯಾವ ರೀತಿ ಬಿಟ್ವೋ ಅದೇ ರೀತಿಯಾಗಿ ಸ್ವಲ್ಪ ಕೋಟಿಂಗ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ತುಂಬ ಸಿಂಪಲ್ ವಿಧಾನ. ನೋಡಿದ್ರೆ ನಿಮಗೆ ಸ್ವಲ್ಪ ಲಾಂಗ್ ಅನ್ನಿಸ್ಬೋದು, ತುಂಬ ಲೆಂತಿ ಇದೆ ವಿಡಿಯೋ ಅಂತ. ಇಲ್ಲ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ಕೊಳ್ಳಿ, ಮತ್ತೊಂದು ಸರಿ ನಿಜವಾಗ್ಲೂ ಟ್ರೈ ಮಾಡ್ತೀರಾ. ನೋಡಿ 2ನೇ ಸರಿ ಸಹ ಇದೇ ರೀತಿಯಾಗಿ ಎಣ್ಣೆಯಲ್ಲೇ ಬಿಡ್ತಾ ಇದ್ದೀನಿ. ಸ್ವಲ್ಪ ಕೋಟಿಂಗ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇರಲಿ, ಜಾಸ್ತಿ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ನಿಧಾನವಾಗಿ. ಈಗ ಫಸ್ಟ್ 3 ಹಾಕಿದ್ದೆ, ಈ ಟೋಟಲ್ಲು ಈಗ 2 ಹಾಕಿದ್ದೀನಿ. ಟೋಟಲ್ 5 ಚಿಕನ್ ಪೀಸ್ ಆಯಿತು. ನಂತರದಲ್ಲಿ ನಾನು ಹೇಳಿದ್ನಲ್ಲ ಸಣ್ಣ ಚಿಕನ್ನು ಹಾಕಿದ್ದೆ ಅಂತ, ಅದನ್ನು ಕೂಡ ಅದೇ ಮಸಾಲೆಯಲ್ಲಿ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಡಬಲ್ ಫ್ರೈ ಮಾಡ್ತೀನಿ. ನೋಡಿ ಸೈಡಲ್ಲಿ ಈ ಥರ ಬಿಡ್ತಾಯಿದ್ದೀನಿ. ಮತ್ತು ನಾನು ಫಸ್ಟೇ ಹೇಳಿದ್ದೆ, ಯಾವುದೇ ಒಂದು ಫ್ರೈ ಮಾಡುವಾಗ ಜಾಸ್ತಿ ಕೂಡ ಎಣ್ಣೆ ಹಾಕ್ಕೊಡಲ್ಲ ನಾನು ಅಂತ. ಎಷ್ಟು ಬೇಕೋ ಅಷ್ಟರಲ್ಲೇ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪದರಲ್ಲೇ ಮಾಡ್ಕೊಳ್ಳೋ. ಸುಮ್ಮನೆ ಎಣ್ಣೆನ ರೀಯೂಸ್ ಮಾಡೋದು ಅಷ್ಟು ನನಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಕರಿದ ಪದಾರ್ಥಗಳನ್ನೇ ಒಂದೇ ಎಣ್ಣೆಯಲ್ಲಿ ಕರಿತಾ ಇದ್ದರೆ ಎಣ್ಣೆ ಒಂದು ಕ್ವಾಲಿಟಿನೂ ವೇಸ್ಟ್ ಆಗುತ್ತೆ ಮತ್ತು ಹೆಲ್ತಿಗೂ ಕೂಡ ಒಳ್ಳೆಯದಲ್ಲ. ಆದ್ದರಿಂದ
ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತೀನಿ. ಈ ಎಣ್ಣೆನ ನಂತರದಲ್ಲಿ ಮತ್ತೆ ನಾನು ಚಿಕನ್ ಸಾಂಬಾರಿಗೆ ಅಥವಾ ಏನಾದರೂ ರೆಸಿಪಿ ಮಾಡ್ತೀನಿ ಅಂತ ಅದಕ್ಕೆ ಹಾಕ್ಕೊಳ್ತೀನಿ. ಉಳಿದಿರೋದಷ್ಟೇ, ಯಾಕಂದರೆ ಇದರಲ್ಲಿ ಮತ್ತೊಂದು ಸರಿ ನಾನು ಚಿಕನ್ ಫ್ರೈ ಮಾಡಬೇಕಾಗುತ್ತೆ. ಆದ್ದರಿಂದ ನಾನು ಇಲ್ಲಿ ಸ್ವಲ್ಪ ಅರ್ಧದಷ್ಟು ಭಾಗ ತೋರಿಸ್ತಾ ಇದ್ದೇನೆ. ಅಂದರೆ 1 kgಯಲ್ಲಿ ನಾನು ಅರ್ಧ kg ಚಿಕನ್ ಅಷ್ಟೇ ಮಾಡ್ತಾಯಿದ್ದೀನಿ. ನಂತರದಲ್ಲಿ ಮತ್ತೆ ಕೂಡ ಮಾಡೋಕ್ಕಿದೆ ನನಗೆ. ನೋಡಿ, ಇದನ್ನು ಕೂಡ ನಾನು ಹಾಫ್ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಇಷ್ಟ ಆದಮೇಲೆ ಒಂದು 60% ಆದಮೇಲೆ ಇದನ್ನು ಕೂಡ ಅದೇ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಅದೇ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಿದ್ದೀನಿ. ಉಳಿದ ಎಲ್ಲ ಚಿಕನ್ ಪೀಸ್ನು ಇದೇ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ. ನಂತರದಲ್ಲಿ ನಿಮಗೆ ಗೊತ್ತೇ ಇರಲಿ ಫಸ್ಟ್ ಚಿಕನ್ ಯಾವ್ದು ಫ್ರೈ ಮಾಡಿದ್ವಿ ಅಂತ. ಫಸ್ಟ್ ಮಾಡಿದಂಥ ಚಿಕನ್ ಮತ್ತೆ ನೀವು ಬೇಕಾದರೆ ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹೋಟ್ಲುಗಳಲ್ಲಿ ಏನು ಮಾಡ್ತಾರೆ ಅಂದರೆ ಹಾಫ್ ಫ್ರೈ ಮಾಡಿಡ್ತಾರೆ. ಅಂದರೆ ಒಂದು ಎರಡು ಸರಿ ಫ್ರೈ ಮಾಡ್ತಾರಲ್ಲ, ಫಸ್ಟ್ ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡಿಡ್ತಾರೆ. ನಂತರ ಯಾವ್ದಾದ್ರು ಒಂದು ಕಸ್ಟಮರ್ ಬಂತು ಅಂತ ನಂತರ ಮತ್ತೆ ಅದನ್ನು ಎಣ್ಣೆಲಿ ಬಿಟ್ಟು ಕೊಡ್ತಾರೆ. ಆದ್ದರಿಂದ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಬಿಟ್ಕೊಳ್ಳಿ. ಇಲ್ಲ ಅಂದರೆ ನೀವು ಫುಲ್ ಎಲ್ಲ ಚಿಕನ್ ಫ್ರೈ ಆದಮೇಲೆ ಫಸ್ಟ್ ಚಿಕನ್ ಯಾವ್ದು ಫ್ರೈ ಮಾಡಿರ್ತಾರೋ ಅದನ್ನು ಮತ್ತೆ ಎಣ್ಣೆಲಿ ಬಿಟ್ಕೊಳ್ಳಿ. ನೋಡಿ, ಫಸ್ಟ್ 3 ಪೀಸ್ ಹಾಕಿದ್ನಲ್ಲ, ಜೊತೆಗೆ ಸೆಕೆಂಡ್ ಟೈಮ್ ಹಾಕಿರೋ 1 ಪೀಸ್ನು ಸೇರಿಸ್ಬಿಟ್ಟು ಇಲ್ಲಿ ಡಬಲ್ ಫ್ರೈ ಅಂದರೆ 2ನೇ ಸರಿ ಫ್ರೈ ಮಾಡ್ತಾಯಿದ್ದೀನಿ. ಈಗೇನು 60% ನನ್ನ ಫ್ರೈ ಆಗಿತ್ತಲ್ಲ, ಈಗ 100% ಅಂದರೆ ಫುಲ್ಲು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗ್ಯಾಸ್ನ ಸ್ವಲ್ಪ ಹೈ ಲೆವೆಲ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಈಗ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ. ನಾನು ಸ್ವಲ್ಪ ವೀಡಿಯೋನ ಓಡಿಸಿದ್ದೀನಿ. ಒಂದು 10 ನಿಮಿಷಕ್ಕೆ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಒಂದು ಪ್ಲೇಟಲ್ಲಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲನೂ ಸಹ ಇದೇ ರೀತಿಯಾಗಿ ತೆಗೆದಿಟ್ಕೋಬೇಕಾಗುತ್ತೆ. ನಿಧಾನವಾಗಿ ಈ ರೀತಿ ಮಾಡ್ಕೊಳ್ಳಿ. ಮತ್ತು ಒಂದೊಂದು ಸರಿ ಎಣ್ಣೆ ಸಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಚಿಕನ್ನಲ್ಲಿ ಸ್ವಲ್ಪ. ಆದ್ದರಿಂದ ಈ ರೀತಿ ಹುಷಾರಾಗಿ ಮಾಡ್ಕೋಬೇಕು. ಬೇಡ ಅಂತ ನಿಮಗೆ ಅಕಸ್ಮಾತ್ ಎಣ್ಣೆ ಜಾಸ್ತಿ ಅನ್ನಿಸೋದ್ರೆ ಟಿಶ್ಯೂ ಪೇಪರ್ ಮೇಲೆ ಕೂಡ ಹಾಕೋಬೋದು ನೀವು. ನೋಡಿ, ಈಗ ಫುಲ್ ರೆಡಿಯಾಗಿದೆ ಚಿಕನ್. ಉಳಿದಿರುವಂಥ ಚಿಕನ್ನು ಕೂಡ ಇದೇ ರೀತಿ ಡಬಲ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಣ್ಣೆನ ಬಿಸಿಯಾಗಿದೆಯಲ್ಲ, ಅದಕ್ಕೆ ಉಳಿದಿರುವಂಥ ಚಿಕನ್ ಪೀಸ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಹಾಕಿಬಿಟ್ಟು ಈಗ ರೆಡಿಯಾಗಿರುವಂಥ ಚಿಕನ್ನ ನಾವು ಇಲ್ಲಿ ಒಂದು ಪೇಪರ್ನ ಸಹಾಯದಿಂದ, ಅಂದರೆ ಫಾಯಿಲ್ ಪೇಪರ್ನ ಇದು ಸುತ್ತಬಿಡೋಣ. ಅಂದರೆ ಅಂಗಡಿಯಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ. ನಾನು ಓಲ್ಡ್ ವಿಡಿಯೋದಲ್ಲಿ ಇದನ್ನು ಸುತ್ತಿರಲಿಲ್ಲ ಪೇಪರು, ಬಟ್ ಈ ವಿಡಿಯೋದಲ್ಲಿ ಸುತ್ತಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅದೇ ಒಂದು ಅಂಗಡಿಯಲ್ಲಿ ತೊಗೊಂಡಿರುವಂಥ ಫೀಲ್ ಬರಲಿ ಅಂತ. ನೋಡಿ, ಈ ರೀತಿ ಫಾಯಿಲ್ ಪೇಪರ್ನ ಸಣ್ಣ ಪೀಸ್ಗಳನ್ನ ತೊಗೊಂಡು ಈ ರೀತಿ ಸುತ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಸೈಡಿಗೆ ಬೇಕಾದರೆ ಇಲ್ಲಿ ಎಲೆಕೋಸು ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಗೆ ನಂಚ್ಕೊಂಡು ತಿನ್ನೋಕ್ಕೆ. ನೋಡಿ, ಈ ರೀತಿಯಾಗಿ ಇಡ್ತಾಯಿದ್ದೀನಿ. ಇವಾಗ ಸಿಂಪಲ್ಲಾಗಿರುವ ಒಂದು ಚಿಕನ್ ಲಾಲಿಪಾಪ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡ್ಕೊಂಡ್ರೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ಈಗ ಎಲ್ಲನೂ ಒಂದ್ಸಲ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅಂತ. ಇಲ್ಲಿ ಸ್ವಲ್ಪ ನಾನು ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೆ. ಇವಾಗ ನೋಡಿ, ರೆಡಿಯಾಗಿದೆ ನಮಗೆ ಚಿಕನ್ ಲಾಲಿಪಾಪ್. ಬನ್ನಿ ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ ಹೇಗಿದೆ ಅಂತ. ನನಗೆ ವಿಡಿಯೋ ಸ್ವಲ್ಪ ಕತ್ಲೆ ಆಯಿತು, ಅದೊಂದಷ್ಟು ಕ್ಲಿಯರಿಟಿ ಇಲ್ಲ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನೋಡಿ, ಚಿಕನ್ನ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲಿ ಸಾಸ್ ಇದೆ. ನಿಮಗೆ ಟೊಮೆಟೊ ಸಾಸು ಅಥವಾ ನಿಮಗೆ ಚಿಲ್ಲಿ ಸಾಸ್ ಯಾವುದಿದ್ರೂ ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ಚಿಕನ್ ಈ ರೀತಿ ರೆಡಿಯಾಗಿದೆ. ಇವಾಗ ನಾನು ಟೇಸ್ಟ್ ಕೂಡ ಮಾಡಿದ್ದೀನಿ. ತುಂಬ ರುಚಿಯಾಗಿ ಬಂದಿದ್ದೆ ನಿಜವಾಗ್ಲೂ ಹೇಳಬೇಕು ಅಂದರೆ. ನೀವು ಕೂಡ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡ್ರೆ ಯಾವ ರೀತಿಯಾಗಿ ಬಂತು ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಆಲ್ರೆಡಿ ಈಗ ಸ್ವಲ್ಪ ಸಂಜೆ ಆಗಿಬಿಡ್ತು. ವೀಡಿಯೋ ಅಷ್ಟು ಕ್ಲಿಯರಿಟಿ ಇಲ್ಲ, ಆದರೂ ನಾನು ವೀಡಿಯೋ ಮಾಡೋದು ಅನ್ನಿಸ್ತು ಮಾಡಿದ್ದೀನಿ. ಹಾಗೂ ನಮ್ಮ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಮಾಡ್ತಾಯಿರಿ. ವೆಜ್ ವೀಡಿಯೋ, ನಾನ್ ವೆಜ್ ವೀಡಿಯೋ ಎರಡನ್ನೂ ಹಾಕಿದ್ದೀನಿ. ಬ್ರೇಕ್ಫಾಸ್ಟ್ ವೀಡಿಯೋನೂ ಹಾಕಿದ್ದೀನಿ. ಅದನ್ನು ಕೂಡ ನೋಡಿ ನಮಗೆ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ, ಈ ಫೋಟೋ ಹಾಕ್ತೀನಲ್ಲ, ಇದು ಲಾಸ್ಟ್ ಟೈಮ್ ನಾನು ಮಾಡಿರುವಂಥ ಫೋಟೋ. ಇದನ್ನು ಕೂಡ ನಾನು ವೀಡಿಯೋ ಹಾಕಿದ್ದೆ, ಬಟ್ ಡಿಲೀಟ್ ಆಗೋಗಿದೆ. ಅದರಿಂದ ಸೇಮ್ ಅದೇ ಒಂದು ಪ್ರೊಸೆಸ್ಸಲ್ಲಿ ಈ ವಿಡಿಯೋ ಮಾಡಿರುವಂಥದ್ದು. ನಮ್ಮ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.